ಈ ಹಂಚಿಕೆ ಮಾಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ ಜನಸಂಖ್ಯೆ ನೋಡ್ತಾರೆ. 5 ಮಾನದಂಡಗಳನ್ನ 6 ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಜನಸಂಖ್ಯೆ, ಇನ್ನೊಂದು ವಿಸ್ತೀರ್ಣ, ಮತ್ತೆ ಇನ್ನೊಂದು ನ್ಯಾಷನಲ್ ಲೆವೆಲ್ನಲ್ಲಿ ಇಂಡಿವಿಜುವಲ್ ಇನ್ಕಮ್ ಇದೆಷ್ಟಿರ್ತದೆ ಅಂತ, ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ ಅಂತ, ತೆರಿಗೆ ಮತ್ತು ಹಣಕಾಸಿನ ಪರಿಸ್ಥಿತಿ, ಆಮೇಲೆ ಸಮುದಾಯದ ಅಭಿವೃದ್ಧಿ. ಇವು 6 ಮಾನದಂಡಗಳು. ಸೊ ನಾರ್ಮಲಿ 1971 ಸೆನ್ಸಸ್ ಇದೆಯಲ್ಲ, ಅದ್ರ ಪ್ರಕಾರ ಮಾಡ್ತಿದ್ರು, ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿದ್ರು. ಇವರು 15ನೇ ಹಣಕಾಸಿನ ಆಯೋಗದಲ್ಲಿ 2011ನೇ ಇದನ್ನು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಜನಸಂಖ್ಯೆ ನಾವೆಲ್ಲ ಕಂಟ್ರೋಲ್ ಮಾಡಿದ್ದೀವಿ, ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ. ಉತ್ತರ ಭಾರತದಲ್ಲಿ ಕಂಟ್ರೋಲ್ ಮಾಡಲಿಲ್ಲ. ಫ್ಯಾಮಿಲಿ ಪ್ಲಾನಿಂಗು ಉತ್ತರ ಭಾರತದಲ್ಲಿ ಮಾಡಲಿಲ್ಲ. ಈಗ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಈ ಪ್ರದೇಶಗಳಲ್ಲಿ ಮಾಡಲಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಬಹಳ ಚೆನ್ನಾಗಿ ಮಾಡಿದ್ದೀವಿ, ಮತ್ತೆ ಜನಸಂಖ್ಯೆ ಸ್ಫೋಟ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇವು ಮಾನದಂಡಗಳು: ಜನಸಂಖ್ಯೆ, ವಿಸ್ತೀರ್ಣ, ರಾಜ್ಯಗಳ ವಿಸ್ತೀರ್ಣ ಎಷ್ಟಿದೆ, ವರಮಾನ ಎಷ್ಟಿದೆ, ವರಮಾನದ ಅಂತರ ಎಷ್ಟಿದೆ, ಆಮೇಲೆ ಅರಣ್ಯ ಪ್ರದೇಶ ಎಷ್ಟಿದೆ, ತೆರಿಗೆ ಮತ್ತು ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ರಾಜ್ಯದಲ್ಲಿ, ಆಮೇಲೆ ಸಮುದಾಯದ ಅಭಿವೃದ್ಧಿ ಎಷ್ಟು ಮಟ್ಟಿಗಾಗಿದೆ. ಏನಾಗಿದೆ ಅಂತಂದ್ರೆ, ನಮ್ಮ ಇದು ಮೊಟ್ಟೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಕೋಳಿನೇ ಕೂದಾಕ್ಬಿಡೋದು, ಹಂಗಾಗಬಾರದು ಅನ್ನೋದು ನಮ್ದು ಅಷ್ಟೇ. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕೂದ್ಬಿಡೋದು, ಮತ್ತೆ ಮೊಟ್ಟೆಯಲ್ಲಿ ಇಡ್ತದೆ ಅದು, ಇನ್ನು ಮುಂದೆ ಮೊಟ್ಟೆನೇ ಇಡಲ್ಲ. ಹಂಗಾಗಬಾರದು. ಹಾಲು ಕೊಡ್ತದೆ ಜಾಸ್ತಿ ಅಂತ ಕೆಚ್ಚಲೇ ಕೂದ್ಬಿಡೋದು, ಹಂಗಾಗಬಾರದು. ಹಂಗಂತೇಳಿ ನಮ್ಮ ರಾಜ್ಯಗಳಲ್ಲಿ ಅಭಿವೃದ್ಧಿಯೇತರ ರಾಜ್ಯಗಳಿಗೆ ಅನ್ಯಾಯ ಆಗಬಾರದು. ಸೊ ಇದೇನಾಗಿದೆ ಅಂತಂದ್ರೆ, ನಮಗೆ ಪತ್ರ ಬರೆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಮಲತಾಯಿ ಧೋರಣೆಯನ್ನ ಅವರು ಅನುಸರಿಸ್ತಾ ಇದ್ದಾರೆ. ಪತ್ರ ಬರೆದರೂ ಕೂಡ ಉತ್ತರ ಕೊಡಲ್ಲ ಅಂತಂದ್ರೆ ಇದು ಒಕ್ಕೂಟದ ವ್ಯವಸ್ಥೆ ಇರತಕ್ಕಂಥದ್ದರ ಲಕ್ಷಣನಾ?